ವಿಜಯಪುರ ಜಿಲ್ಲೆಯ ನೆಡಗುಂದಿ ತಾಲೂಕಿನ ಪುನರ್ವಸತಿ ಗ್ರಾಮದ ಸಮಸ್ಯೆಗೆ ಹೇಳೋರಿಲ್ಲ ಕೇಳೋರಿಲ್ಲ. ಮೂಲಭೂತ ಸೌಕರ್ಯಗಳಿಲ್ಲದೆ ಸೋತು ಸುಣ್ಣವಾಗಿರುವ ಗ್ರಾಮಸ್ಥರು. ಸರಿಯಾದ ಕುಡಿಯುವ ನೀರಿಲ್ಲ, ರಸ್ತೆ ಇಲ್ಲ, ಒಳಚರಂಡಿ ವ್ಯವಸ್ಥೆಯಂತೂ ಇಲ್ಲವೇ ಇಲ್ಲ. ಚರಂಡಿ ಇದ್ದರೂ ಇಲ್ಲದಂತೆ ಕಸ ಕಡ್ಡಿಗಳಿಂದ ಮುಚ್ಚಿ ಹೋಗಿವೆ. ಸ್ವಚ್ಛತೆಗಾಗಿ ಬರದ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು. ಕೊಳೆತು ನಾರುತ್ತಿರುವ ಚರಂಡಿಗಳು, ಸೊಳ್ಳೆಯ ಕಡಿತದಿಂದ ನೆಮ್ಮದಿಯ ನಿದ್ದೆ ಇಲ್ಲ ಎನ್ನುತ್ತಿದ್ದಾರೆ ಜನಸಾಮಾನ್ಯರು. ಇದೆಲ್ಲ ನೋಡಿ ಕುಂಭಕರ್ಣನ ನಿದ್ದಿಗೆ ಜಾರಿದ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಪಟ್ಟಣ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು. ಇದೆಲ್ಲ ಸಮಸ್ಯೆಗಳಿರುವುದು ಪುನರ್ವಸತಿ ಕೇಂದ್ರದ ವಾರ್ಡ್ ನಂಬರ್ 15ರಲ್ಲಿ. ದಿನನಿತ್ಯವೂ ನಮ್ಮ ಗೋಳು ಕೇಳವ್ಯಾರು ಎನ್ನುತ್ತಿದ್ದಾರೆ ಗ್ರಾಮಸ್ಥರು. ನಮ್ಮ ಸಮಸ್ಯೆಗೆ ಪರಿಹಾರ ಯಾವಾಗ ನೀಡ್ತೀರಿ ಸಾಹೇಬ್ರೆ ಎನ್ನುತ್ತಿದ್ದಾರೆ ಜನಸಾಮಾನ್ಯರು. ನಮಸ್ಕಾರ ವೀಕ್ಷಕರೇ, ನಾವು ವಿಜಯಪುರ ಜಿಲ್ಲೆಯ ನೆಡಗುಂದಿ ತಾಲೂಕಿನ ಅಮದಾಳ್ ಪುನರ್ವಸತಿ ಕೇಂದ್ರದಲ್ಲಿ ಇಲ್ಲಿ ಹಲವಾರು ಜನಸಾಮಾನ್ಯರ ಕೊಡುಗೆ ಏನಾಗಿದೆಯಪ್ಪ ಅಂದ್ರೆ, ನಮ್ಮ ಗ್ರಾಮದಲ್ಲಿ ನಮ್ಮ ಪುನರ್ವಸತಿ ಕೇಂದ್ರದಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳಿಲ್ಲದೆ ನಮ್ಮ ನಿದ್ದೆಗೆಡಿಸುವಂತಹ ಕೆಲಸ ಇಲ್ಲಾಗಿದೆ ಅಂತೇಳಿ ಹಲವಾರು ಜನರು. ಹಾಗಾದ್ರೆ ಆ ಸಮಸ್ಯೆಗಳಲ್ಲಿ ಏನಾದರೂ ಆ ಸಮಸ್ಯೆಗಳಿಗೆ ಪರಿಹಾರ ಯಾಕೆ ದೊರಕಿಲ್ಲ ಇಲ್ಲಿವರೆಗೂ? ಸುಮಾರು ದಿನಗಳಿಂದ ಆ ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ತಾ ಇಲ್ಲ. ಹಾಗಾದ್ರೆ ಅಧಿಕಾರಿಗಳೇನಾದ್ರೂ ಕಣ್ಣು ಮುಚ್ಚಿಕೊಂಡಿದ್ದಾರಾ ಅಥವಾ ಕುಂಭಕರ್ಣ ನಿದ್ದೆಗೆ ಜಾರಿದ್ದಾರಾ? ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದಾದ್ರೂ ಯಾವಾಗ ಅನ್ನೋದು ಜನಸಾಮಾನ್ಯರ ಕೂಗಾಗಿದೆ, ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಹಾಗಾದ್ರೆ ಆ ಸಮಸ್ಯೆಗಳು ಏನು ಅನ್ನೋದನ್ನ ಈ ಒಂದು ಗ್ರಾಮದ ಗ್ರಾಮಸ್ಥರಿಂದಲೇ ತಿಳಿದುಕೊಳ್ಳೋಣ. ನಮ್ಮ ಜೊತೆಗೆ ಈ ಗ್ರಾಮದ ಗ್ರಾಮಸ್ಥರಿದ್ದಾರೆ, ಅವರನ್ನ ಕೇಳ್ಕೊಳ್ಳೋಣ. ಸಮಸ್ಯೆಗಳ ಬಗ್ಗೆ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರು ಅಂತ ಹೇಳ್ತಾರೆ, ವಾರ್ಡಿಗೆ ಹೋಗೋದು. ಅವ್ರು ಹೇಳಿದ್ರೆ ನೀವೇನು ಅಪೇಕ್ಷೆಗಳನ್ನ ಇಟ್ಟುಕೊಂಡಿದ್ದೀರಿ? ಸಮಸ್ಯೆಗಳ ಬಗ್ಗೆ ಏನು ಹೇಳಕ್ಕೆ ಇನ್ನೊಂದು ಆ ಗಟ್ರಿನಾಗ ನೀರಿನ ಲೈನ್ ಪೈಪ್ ಅದಾವೆ, ಅವೇನ್ರಿ ಡ್ಯಾಮೇಜ್ ಆತಂದ್ರೆ ಅವು ಗಟ್ರಿ ನೀರು ನೀರಿನ ಕುಡಿಬಿಡ್ತಾವ, ಅವ ನಾವು ಕುಡಿಬೇಕಾಗಿತ್ತು. ಸಮಸ್ಯೆ ಇದೆ. ಇದಕ್ಕೆ ಈ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಪುನರ್ವಸತಿ ಯಾರು ಬಗೆಹರಿಸ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಹಾಗಿದ್ರೆ ಅಧಿಕಾರಿಗಳ ಗಮನಕ್ಕೆ ಹಾಗಿದ್ರೆ ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಜನಸಾಮಾನ್ಯರ ಒಂದು ಮನವಿಯಾಗಿದೆ. ಹಾಗಿದ್ರೆ ನೋಡೋಣ ಯಾವ ರೀತಿಯಾಗಿ ಅಧಿಕಾರಿಗಳಿಗೆ ಸ್ಪಂದಿಸ್ತಾರೆ ಅನ್ನೋದನ್ನ ಸ್ವಲ್ಪ ಸಮಯದಲ್ಲಿ ನಿರೀಕ್ಷೆಯನ್ನು ಮಾಡ್ತೀವಿ. ನಮಸ್ಕಾರ.